ಮೊದಲು ಬೇಕಾಗಿರೋದು ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಬೇಕು. ಸಂಸ್ಕಾರದಿಂದಲೇ ಎಲ್ಲವನ್ನು ಗೆಲ್ಬಹುದು ಹೊರತು ಈ ಸಂಸ್ಕಾರ ಇಲ್ಲದೆ ಹೋದ್ರೆ ನಾಳೆ ಮಕ್ಕಳು ವಿಚಿತ್ರವಾಗಿ ವರ್ತನೆಯನ್ನ ಶುರು ಮಾಡ್ತಾರೆ. ಟಿವಿಯಲ್ಲಿ ನಾವು ಕೆಟ್ಟ ರೀತಿಯಲ್ಲಿ ತೋರಿಸಿದ್ರೆ ಅವರ ಬೆಳವಣಿಗೆಯಲ್ಲಿ ಕೂಡ ಪ್ರಭಾವ ಬೀರುವ ಚಾನ್ಸಸ್ ಇದೆ. ಹಾಸ್ಯದ ಹೆಸರಿನಲ್ಲಿ ಅವರು ಬೇರೆ ಬೇರೆ ವಿಷಯಗಳಲ್ಲಿ ದೇಹದ ಮೇಲೆ ಹಾಸ್ಯಗಳನ್ನೆಲ್ಲ ಮಾಡಿ ಒಂದು ಆ ಟೈಪಿನಲ್ಲಿ ಹಾಸ್ಯ, ನಿಜವಾಗಿ ಹಾಸ್ಯ ಅಂತ ಹೇಳಿದ್ರೆ ಒಂದು ಒಳ್ಳೆ ಒಂದು ವಿಷಯವಾಗಿ ಒಂದು ಹಾಸ್ಯ ಹೇಳಿ ಅದು ಹಾಸ್ಯ ಅಂತ ಹೇಳಿ ನಮಗೆ ಹೇಳ್ಬೋದು. ಹರಿಯಂ ಎಲ್ರಿಗೂ ನಮಸ್ಕಾರ. ನಾನು ಪ್ರಜ್ವಲ್ ಬಲ್ಯಾರು, ತಮ್ಮ ಕನ್ನಡಕ್ಕೆ ಸ್ವಾಗತ. ಈ ರಿಯಾಲಿಟಿ ಶೋ ಅಥವಾ ಕಾಮಿಡಿ ಶೋಗಳ ಹೆಸರಿನಲ್ಲಿ ಅಶ್ಲೀಲವಾದ ವರ್ತನೆ ಹಾಗೂ ಅಶ್ಲೀಲ ಮಾತುಗಳನ್ನು ಆಡುವುದನ್ನು ನಾವು ನೋಡೇ ಇರ್ತೇವೆ. ಇಂತಹ ಮಾತುಗಳು ಆಡುವುದರಿಂದ ಸಮಾಜಕ್ಕೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಅಥವಾ ಇಂತಹ ಮಾತುಗಳಿಂದ ಜನರು ಯಾವ ರೀತಿ ಅಥವಾ ಇತ್ತೀಚಿನ ಯುವ ಪೀಳಿಗೆ ಯಾವ ರೀತಿ ಬದಲಾವಣೆ ಆಗ್ತದೆ, ಇಂತಹವುಗಳಿಗೆಲ್ಲ ಕಡಿವಾಣ ಹಾಕುವವರು ಯಾರು, ಎಲ್ಲದರ ಬಗ್ಗೆ ನಾವು ಜನಸಾಮಾನ್ಯರ ಬಳಿಗೆ ಹೋಗಿ ಅವರು ಏನು ಹೇಳ್ತಾರೆ ಅಂತ ನಾವು ಅವರ ಬಳಿಗೆ ಕೇಳ್ಕೊಂಡ್ ಬರೋಣ ಬನ್ನಿ. ಸರ್, ಏನಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಈ ರಿಯಾಲಿಟಿ ಶೋ ಅಥವಾ ಕಾಮಿಡಿ ಶೋಗಳ ಹೆಸರಿನಲ್ಲಿ ಅತ್ಯಂತ ಕೆಟ್ಟದಾಗಿ ಬಾಡಿ ಶೇಮಿಂಗ್ ಹಿಡಿದು ವಿವಿಧ ರೀತಿಯ ಡಬಲ್ ಮೀನಿಂಗ್ ಕೆಟ್ಟದಾಗಿ ಪ್ರಶ್ನೆಗಳನ್ನು ಕೇಳ್ತಾ ಅಥವಾ ಹಾಸ್ಯಗಳನ್ನು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡುವಾಗ ಸಮಾಜ ಎತ್ತ ಕಡೆ ಸಾಕ್ತಾ ಇದೆ ಅಂತ ನಿಮ್ಗೆ ಅನಿಸ್ತದೆ? ಈ ರೀತಿ ಕೆಟ್ಟದಾಗಿ ಬಿಂಬಿಸ್ತಾ ಇದ್ರೆ ಮುಂದಿನ ಸಮಾಜಕ್ಕೆ ಒಂದು ಇಂಡಿಯನ್ ಟ್ರೆಡಿಷನಲ್ ಏನಿದೆ ಇದು ಮರೆತು ಹೊರಗಿನ ಒಂದು ಪ್ರಪಂಚದ ಟ್ರೆಡಿಷನಲ್ ಸೇರುವಂತಹದ್ದು ಇಂಡಿಯನ್ ಸಂಸ್ಕೃತಿ ಹೋಗುತ್ತೆ. ಯಾಕಂದ್ರೆ ಯಾವುದನ್ನೇ ಆದ್ರೆ ಅದನ್ನ ಟ್ರೆಡಿಷನಲ್ ಆಗಿ ತಗೋಬೇಕು. ದೇಶದ ಒಂದು ಗೌರವ ಇರುತ್ತೆ ಅದರಲ್ಲಿ. ಜನಗಳ ಮಕ್ಕಳಾಗಲಿ ದೊಡ್ಡವರಾಗ್ಲಿ ಅವರಿಗೆ ನಾವು ಕೊಡುವಂತದ್ದು ಹಿರಿಯರಾಗಿ ಅವರಿಗೆ ನ್ಯಾಚುರಲ್ ಆಗಿ ಕೊಡುವಂತ ಒಂದು ಸಂಸ್ಕಾರ ಬೇಕು ಹೊರತು ಈ ರೀತಿ ಮಾಡುವಂತದ್ದು ಸರಿ ಬರುತ್ತೆ. ಒಂದು ಫ್ಯಾಮಿಲಿ ಶೋ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಅಥವಾ ಮನೇಲಿ ಕುತ್ಕೊಂಡು ನೋಡುವ ಶೋ, ಇಂತಹ ಶೋಗಳು ಮಾಡೋದ್ರಿಂದ ಮಕ್ಕಳ ಮನಸ್ಸಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತದೆ? ಇಂಥ ಪದ್ಧತಿಗಳಿಂದ ಅವರೆಲ್ಲರುವಂತ ಶೈಲಿ ಬದಲಾವಣೆ ಆಗ್ತದೆ. ಅವರಿಂದ ಈಗ ನ್ಯಾಚುರಲ್ ಆಗಿ ತಂದೆ ತಾಯಿ ಅಣ್ಣ ತಮ್ಮ ಕುಟುಂಬದವರು ಕುಂತು ನೋಡೋದಂತ ಒಂದು ವ್ಯವಸ್ಥೆಗೆ ಹೋಗ್ಬಿಡ್ತಾರೆ. ಅಲ್ಲಿ ಒಂದು ನಮ್ಮ ದೇಶದ ಒಂದು ಆಚಾರ ವಿಚಾರಗಳಿಲ್ಲದಂಗೆ ಆಗ್ತದೆ. ಯಾವಾಗಲೂ ನಾವು ಟ್ರೆಡಿಷನಲ್ ಆಗಿರ್ಬೇಕು ಹೊರತು ಈ ರೀತಿಯ ಅರಬೆತ್ತಲೆ ಒಂದು ರೀತಿಯಲ್ಲಿ ಆಗ್ತಾ ಇದ್ರೆ ಅದು ಸಂಸ್ಕಾರ ಅಲ್ಲ. ಮೊದಲು ಬೇಕಾಗಿರೋದು ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಬೇಕು. ಸಂಸ್ಕಾರದಿಂದಲೇ ಎಲ್ಲವನ್ನು ಗೆಲ್ಬಹುದು ಹೊರತು ಈ ಸಂಸ್ಕಾರ ಇಲ್ಲದೆ ಹೋದ್ರೆ ನಾಳೆ ಮಕ್ಕಳು ವಿಚಿತ್ರವಾಗಿ ವರ್ತನೆಯನ್ನ ಶುರು ಮಾಡ್ತಾರೆ. ಸರ್, ಇದಕ್ಕೆಲ್ಲ ಕಡಿವಾಣ ಹೇಗೆ ಅಂತ ಅನಿಸ್ತದೆ ನಿಮ್ಗೆ? ಯಾರು ಕಡಿವಾಣ ಹಾಕ್ಬೇಕು? ಈ ರೀತಿ ಹಾಸ್ಯಗಳು ಬೇಕಾಗಿಲ್ಲ ಜನರಿಗೆ. ನೋಡಿ, ಹಿಂದೆ ಈ ಡಾಕ್ಟರ್ ರಾಜ್ಕುಮಾರ್ ಅವರೆಲ್ಲ ಸಿನಿಮಾ ಮಾಡ್ಬೇಕಾದ್ರೆ ತುಂಬಾ ಅವರು ಹೆಸರೇನು NS ರಾವ್ ಮತ್ತೆ ಅವರೆಲ್ಲ ಮಾಡ್ಬೇಕಾದ್ರೆ ಯಾವುದೋ ಒಂದು ಉಪಕಥೆಗಳನ್ನು ಹೇಳ್ಬಿಟ್ಟು ಹಾಸ್ಯನ ಮಾಡ್ತಾ ಇದ್ದಾರೆ. ಈಗ ಯಾವುದೋ ಒಂದು ರೀತಿಯಾದಂತಹ ಅಸಭ್ಯವಾದಂತಹ ವಾರ್ತೆಗಳು ಒಬ್ಬರನ್ನು ಟೀಕೆ ಟಿಪ್ಪಣಿ ಮಾಡೋದ್ರಲ್ಲೇ ಹಾಸ್ಯಗಳನ್ನು ಶುರು ಮಾಡ್ತಾರೆ. ಅಂತದ್ದು ಹಾಸ್ಯ ಅಲ್ಲ. ಹಾಸ್ಯ ಅಂದ್ರೆ ಗೌರವಯುತವಾಗಿರ್ಬೇಕು, ಒಂದು ಸತ್ವಭರಿತವಾಗಿರ್ಬೇಕು. ಹಾಸ್ಯಗಳು ಅಂದ್ರೆ ಅದು ಅದನ್ನ ನೋಡಿದಾಗಲೂ ಖುಷಿ ಪಡ್ಬೇಕು, ಕೇಳ್ಬೇಕಾದ್ರೂ ಖುಷಿ ಪಡ್ಬೇಕು. ಅದು ಬಿಟ್ಟು ಅರೆಬೆತ್ತಲೆಯನ್ನು ತೋರಿಸಿ ಕೆಟ್ಟ ಪದಗಳನ್ನು ತುಂಬಿಸಿ ಹಾಸ್ಯನ ಮಾಡೋದು, ಒಬ್ಬರನ್ನ ಟೀಕೆ ಟಿಪ್ಪಣಿ ಮಾಡೋದ್ರಲ್ಲಿ ಹಾಸ್ಯಗಳು ಅರ್ಥವಿಲ್ಲದ್ದು. ಇದಕ್ಕೆ ಕಾರಣ ಈಗ ಮೊದಲಾಗಿ ಹೇಳಿದ್ರೆ ಸೋಷಿಯಲ್ ಮೀಡಿಯಾ, ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಹಾಸ್ಯದ ಹೆಸರಿನಲ್ಲಿ ಅವರು ಬೇರೆ ಬೇರೆ ವಿಷಯಗಳಲ್ಲಿ ದೇಹದ ಮೇಲೆ ಹಾಸ್ಯಗಳನ್ನೆಲ್ಲ ಮಾಡಿ ಒಂದು ಆ ಟೈಪಿನಲ್ಲಿ ಹಾಸ್ಯ, ನಿಜವಾಗಿ ಹಾಸ್ಯ ಅಂತ ಹೇಳಿದ್ರೆ ಒಂದು ಒಳ್ಳೆ ವಿಷಯವಾಗಿ ಒಂದು ಹಾಸ್ಯ ಹೇಳಿ ಅದು ಹಾಸ್ಯ ಅಂತ ಹೇಳಿ ನಮಗೆ ಹೇಳ್ಬೋದು. ಆದ್ರೆ ಮಕ್ಕಳನ್ನೆಲ್ಲ ಟಾರ್ಗೆಟ್ ಮಾಡಿ ಫ್ಯಾಮಿಲಿ ಶೋವಿನ ಹೆಸರಲ್ಲಿ ನಾವು ಈಗ ಹಾಸ್ಯ ಮಾರ್ಕೆಟ್ ಮಾಡ್ತಾರಲ್ಲ, ಹೇಗೆ ಮಾರ್ಕೆಟ್ ಮಾಡ್ತಾರೆ ಅಂತ ಹೇಳಿದ್ರೆ ಬೇರೆ ಬೇರೆ ಟಾಪಿಕ್ಗಳನ್ನು ಅವಶ್ಯಕತೆ ಯಾವ್ದು ಇಲ್ಲ ಆ ವಿಷಯಗಳನ್ನೆಲ್ಲ ಅಳವಡಿಸಿಕೊಂಡೊಂದು ಹಾಸ್ಯವನ್ನು ಇದು ಮಾಡ್ತಾರೆ. ಇದೊಂದು ಕೆಟ್ಟ ಸಂದೇಶವನ್ನೇ ಕೊಡ್ತದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಳ್ಳೆ ಸಂದೇಶ ಇದರಿಂದ ಹೇಗೂ ಬರುವುದಿಲ್ಲ. ಮಕ್ಕಳು ಒಂದು ಇದರಿಂದ ಒಳ್ಳೆ ಕಡೆಯಲ್ಲಿ ಒಂದು ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂತ ಹೇಳಿದ್ರೆ ಕೆಟ್ಟ ವಿಷಯದಲ್ಲೇ ಜಾಸ್ತಿ ಆದ ಬೆಳವಣಿಗೆ ಇಂಥ ವಿಷಯದಲ್ಲಿ ಆಗ್ತದೆ. ಮತ್ತೆ ಈಗಿನ ಆಡಿಯನ್ಸ್ ಮೈನ್ ಆಗಿ ಈಗದ ಆಡಿಯನ್ಸ್ಗಿಂತ ಪ್ರಿಫರೆನ್ಸ್, ಮೊದಲಿನ ಆಡಿಯನ್ಸ್ಗಿಂತ ಪ್ರಿಫರೆನ್ಸ್ ಇಲ್ಲದ ಕಾರಣ ಅವರೊಂದು ಒಳ್ಳೆ ಇದರಲ್ಲಿ ಸಾಮಾಜಿಕ ಒಂದು ಆಲೋಚನೆ ಚಿಂತನೆಯಲ್ಲಿ ಬೆಳೆದವಳು. ಆದರೆ ಈಗದ ಮಕ್ಕಳಿಗೆ ಅದರ ಪ್ರಿಫರೆನ್ಸ್ ಚೇಂಜ್ ಆದ ಕಾರಣ ಇದು ಪ್ರಭಾವ ಬೀಳ್ತಾ ಉಂಟು. ಇಂಥದ್ದು ನಿಲ್ಲಿಸಬೇಕು. ಇಂಥದ್ದು ಒಳ್ಳೆಯದೇ ಯಾವ ಇದರಲ್ಲಿ ಸಮಾಜಕ್ಕೊಂದು ಒಳ್ಳೆ ಪರಿಣಾಮ ಹೇಗೂ ಬೀಳ್ತಾ ಇಲ್ಲ. ಆದ ಕಾರಣ ಇನ್ನು ಮುಂದಿನ ನಮ್ಮ ಅಂತ ಹೇಳಿಲ್ಲ, ನಮ್ಮಿಂದ ಮುಂದೆ ಬರುವಂತಹ ಮಕ್ಕಳಿಗೂ ಇದೊಂದು ಇದಾಗಿರ್ಬಾರ್ದು, ಒಂದು ಬ್ಯಾಲೆನ್ಸ್ ಆಗಿರ್ಬಾರ್ದು, ಕಮ್ಮಿ ಮಾಡಬೇಕು. ಮೈನ್ ಏನಂದ್ರೆ ಇದು ಮಕ್ಕಳ ಮೇಲೆ ಪ್ರಭಾವ ಬೀರುತ್ತದೆ. ಯಾಕಂದ್ರೆ ಅವರು ಫ್ಯಾಮಿಲಿ ಜೊತೆಗೆ ನೋಡುವುದರಿಂದ ತುಂಬಾ ಕೆಟ್ಟ ರೀತಿಯಲ್ಲಿ ಪ್ರಭಾವ ಬೀರುತ್ತದೆ. ಯಾಕಂದ್ರೆ ಅವರು ಟಿವಿಯ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅಂದ್ರೆ ಅವರಿಗೆ ಎಂಟರ್ಟೈನ್ಮೆಂಟ್ ಅಂದ್ರೆ ಹೇಳಿದ್ರೆ ಟಿವಿಯಲ್ಲಿ ನಾವು ಕೆಟ್ಟ ರೀತಿಯಲ್ಲಿ ತೋರಿಸಿದ್ರೆ ಅವರ ಬೆಳವಣಿಗೆಯಲ್ಲಿ ಕೂಡ ಪ್ರಭಾವ ಬೀರುವ ಚಾನ್ಸಸ್ ಇದೆ. ಮತ್ತೆ ಇದು ಯಾಕೆ ಇಂಡಿಯಾದಲ್ಲಿ ಕಲ್ಚರ್ ಅಳವಡಿಸಿದೆ ಅಂದ್ರೆ ನಾವು ಫಾರಿನ್ ಕಂಟ್ರಿಯನ್ನು ಫಾಲೋ ಮಾಡ್ತಿದ್ದೇವೆ, ಫಾರಿನ್ ಕಲ್ಚರ್ ಅವರನ್ನು ನಾವು ಚೇಸ್ ಮಾಡ್ತಿದ್ದೇವೆ. ಯಾಕೆ ಚೇಸ್ ಮಾಡ್ತಿದ್ದೇವೆ ಅಂದ್ರೆ ನಾವು ಅದಕ್ಕೆ ಇನ್ಫ್ಲುಯೆನ್ಸ್ ಆಗಿಬಿಟ್ಟಿದ್ದೇವೆ. ಎಲ್ಲ ರೀತಿಯಿಂದ ಫಾರಿನ್ ಕಲ್ಚರ್ಗೆ ಇನ್ಫ್ಲುಯೆನ್ಸ್ ಆದ ರೀತಿಯಿಂದ ಕಡೆಯಿಂದ ನಾವು ಹಾಗೆ ಮಾಡ್ತಿದ್ದೇವೆ ಅಷ್ಟೇ. ಅಲ್ಲ, ಈಗ ನೀವು ಅದನ್ನು ಹೇಳಿದ್ರೆ ಫಾರಿನ್ ಇಂದ ನಾವೆಲ್ಲ ಪಡೆದುಕೊಳ್ತಿದ್ದೇವೆ ಅಂತ. ಇದು ನಮ್ಮ ಭಾರತೀಯರಿಗೆ ಅಥವಾ ನಮ್ಮ ಈ ಯುವ ಪೀಳಿಗೆಗೆ ಯಾವ ರೀತಿಯ ಪ್ರಭಾವವನ್ನು ಬೀರ್ತದೆ ಅಂತ ಇಂತಹ ಶೋಗಳು ಮಾಡೋದ್ರಿಂದ, ಅಥವಾ ಇಂತಹ ತುಂಬಾ ಕೆಟ್ಟ ರೀತಿಯಲ್ಲಿ ಹಾಸ್ಯಗಳಲ್ಲಿ ಹಲವಾರು ವಿಧಗಳಿದೆ. ಬಟ್ ಇಂತಹ ಕೆಟ್ಟ ರೀತಿಯ ಹಾಸ್ಯಗಳನ್ನು ಯಾಕೆ ಬೆಳೆಸ್ಕೊಳ್ಬೇಕಂತ ಅನಿಸ್ತದೆ ನಿಮ್ಗೆ? ಅವರು ಮೇನ್ಲಿ ಯಾಕಂದ್ರೆ ಈಗ ಸಮಾಜ ಆ ರೀತಿ ಆಗಿದೆ. ಅಂದ್ರೆ ಕೆಟ್ಟಕ್ಕೇನೆ ತುಂಬಾ ಜನ
ಒಲವನ್ನು ತೋರಿಸ್ತಿದ್ದಾರೆ. ಯಾಕಂದ್ರೆ ಗೊತ್ತಿಲ್ಲ, ಅದು ಚೇಂಜ್ ಆಗಬೇಕು. ಸಾಥ್ ಕೊಡಬಾರ್ದು, ಅಂದ್ರೆ ಅಂಥ ಪ್ರೋಗ್ರಾಮ್ಗಳಿಗೆ ನಾವು ಸಾಥ್ ಕೊಡಬಾರ್ದು, ನೋಡಬಾರ್ದು, ಅದಕ್ಕೆ ಪ್ರೊಟೆಸ್ಟ್ ಮಾಡಬೇಕು. ಅಂದರೆ ಟ್ರೈ ಮಾಡಬೇಕು ಪ್ರೊಟೆಸ್ಟ್. ಒಳ್ಳೊಳ್ಳೆ ರೀತಿಯಲ್ಲಿ ಕಂಟೆಂಟ್ ಕೊಟ್ಟರೆ ಜನರು ಮೆಚ್ಚಿಸ್ತಾರೆ, ಖಂಡಿತವಾಗಿ ಮೆಚ್ಚಿಸ್ತಾರೆ. ಆದ ಕಾರಣದಿಂದ ಇಂತಹ ಪ್ರೋಗ್ರಾಮ್ಗಳನ್ನು ನಿಲ್ಲಿಸುವ ಪ್ರಯತ್ನವನ್ನು ನಾವು ಪಡಬೇಕು.